ನಾನೇನಾದ್ರೂ ಫಸ್ಟ್ ಈ ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ರೆ ಎಲ್ಲರೂ ಬಂದು ಕಾಮೆಂಟ್ ಅಲ್ಲಿ ನನ್ನ ಮಾಡ್ಬಿಡೋರು. ಸೊ ಒಳ್ಳೇದೇ ಆಯ್ತು, ಕಾಲಾಯ ತಸ್ಮೈ ನಮಃ ಅಂತಾರಲ್ಲ, ಸೊ ಅದಕ್ಕೋಸ್ಕರನೇ ಹೇಳಿರೋದು. ಸ್ನೇಹಿತರೆ, ಹೈಕೋರ್ಟ್ ಜಡ್ಜ್ ಆಗಿರ್ತಕ್ಕಂತಹ ನಮ್ಮ ರೋಷನ್ ಆಚಾರ್ಯ ಸಾಹೇಬ್ರು ಅವರು ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 100% ನಿಜ ಇದೆ, ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕಾಗಿದೆ. ಏನು ಅಂತ ನಾನು ಹೇಳ್ತೀನಿ. ಒಂದು ರೋಷನ್ ಆಚಾರ್ಯ ಸರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಆ ವಿಡಿಯೋ ಹಾಕ್ತೀನಿ, ದಯವಿಟ್ಟು ನೋಡ್ಕೊಂಡು ಬನ್ನಿ. ಈಗ ಹಿಂದೂ ಒಬ್ಬನ ಆಗಿದ್ರೆ ಏನಾಗುತ್ತೆ, ಅವ್ನು ಸತ್ ಬಿಟ್ರೆ ಅವ್ನಿಗೆ ಯಾರು ಇಲ್ಲದೆ ಇದ್ರೆ ಸರ್ಕಾರಕ್ಕೆ ಹೋಗ್ಬಿಡುತ್ತೆ ಅದು ಜಮೀನು. 800 ವರ್ಷದ ಕೆಳಗಡೆಗೆ ಪ್ರಾಫೆಟ್ ಮೊಹಮ್ಮದ್ರು ಇಂಥದ್ದು ಒಂದು ಕಂಟಿಂಜೆನ್ಸಿ ಬರ್ಬೋದು ಅಂತೇಳಿ ಸರ್ಕಾರಕ್ಕೆ ರಾಜಂಗೆ ಹೋಗ್ಬಿಡ್ಬಾರ್ದು ಜಮೀನು, ಯಾರೋ ನಮ್ಮವರೇ ಒಬ್ರು ತಿನ್ಲಿ ಅಂತ ಬರೆದ್ರಲ್ಲ. ಅವ್ರ ಬ್ರೈನ್ ನೋಡಿ. ಅದ್ರ ಮೇಲೆ ಒಂದು ಜಜ್ಮೆಂಟ್ ಬಂತು, ಮೊಹಮ್ಮಡನ್ ಲಾ ನಲ್ಲಿ ಜಜ್ಮೆಂಟ್ ಬಂತು ಮಧ್ಯಪ್ರದೇಶ ಹೈಕೋರ್ಟ್ ಅಲ್ಲಿ, ಗೊತ್ತಾಯ್ತಲ್ಲ ಅದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, 100% ಸರ್ ಏನ್ ಹೇಳಿದ್ದಾರೆ ಅದು 100% ನಿಜ ಇದೆ. ಆದ್ರೆ ಸ್ವಲ್ಪ ಕರೆಕ್ಷನ್ ಏನಪ್ಪಾ ಅಂತಂದ್ರೆ, ಪ್ರಾಫಿಟ್ ಮೊಹಮ್ಮದ್ ಅವರು 800 ವರ್ಷಗಳ ಹಿಂದೆ ಅಲ್ಲ ಹೇಳಿರೋದು, 1400 ವರ್ಷಗಳ ಹಿಂದೆ ಹೇಳಿರ್ತಕ್ಕಂಥದ್ದು. ಏನಕ್ಕಪ್ಪ ಅಂತಂದ್ರೆ ಈ ಈ ಈ ಜಾರಿಗೆಗೊಳಿಸಿದಾರಲ್ಲ, ಅವಾಗ್ಲೇ ಯೋಚನೆ ಮಾಡಿದಾರ್ರಿ, ಈಗಿನ ಕಾಲದಲ್ಲಿ ಈ ತರ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಹುಶಃ ಗೊತ್ತಿತ್ತೋ ಏನೋ ಗೊತ್ತಿಲ್ಲ, ಅವಾಗ್ಲೇ ಅವರು ಆ ಜಾರಿಗೊಳಿಸಿದ್ದಾರೆ. ಏನಕ್ಕೆ ಅಂತಂದ್ರೆ, ಆಗಿನ ಕಾಲದಲ್ಲಿ ಯಾರು ಆಸ್ತಿ ಹೊಂದಿರ್ತಾರಲ್ಲ, ಸೊ ಆಸ್ತಿ ಹೊಂದು ಎಲ್ಲ ಇದ್ ಮಾಡ್ಕೊಂಡಿರ್ತಾರೆ, ಸಡನ್ಲಿ ಅವ್ರು ತೀರೋದಾಗ ಅಥವಾ ಸತ್ತೋದ್ರೆ ಅದು ನೇರವಾಗಿ ಆಗಿನ ಕಾಲದ ಆಡಳಿತ ಆಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು, ಏನೇ ಆಗಿರ್ಬೋದು, ಸೊ ಅದು ನೇರವಾಗಿ ಅವ್ರ ಆಸ್ತಿಗಳನ್ನ ವಶಪಡಿಸ್ಕೊತಾ ಇದ್ರು, ಅದು ಸರ್ಕಾರಕ್ಕೆ ತಗೋತಾ ಇತ್ತು, ಇಲ್ಲಾಂತಂದ್ರೆ ಆ ಆಡಳಿತಕ್ಕೆ ತಗೋತಾ ಇದ್ರು. ಅದನ್ನ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಒಂದು ಶರೀಯತನ್ನ ಬರ್ದಿದ್ದಾರೆ. ಇದು ಕುರಾನಲ್ಲಿ ಕೂಡ ಇದೆ ಸ್ನೇಹಿತರೆ, ನನಗೆ ಗೊತ್ತಿಲ್ಲ ಕುರಾನಲ್ಲಿ ಇದೆಯೋ ಇಲ್ವೋ, ಯಾರಾದ್ರೂ ಓದ್ಕೊಂಡಿರೋರು ದಯವಿಟ್ಟು ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಏನಪ್ಪಾ ಅಂತಂದ್ರೆ, ಯಾರು ಆಸ್ತಿಯನ್ನ ಮರಣ ಹೊಂದುತ್ತಾರಲ್ಲ, ಅದು ನೇರವಾಗಿ ಅವರ ಮಕ್ಕಳಿಗೆ ಸೇರಬೇಕು. ಅವ್ರ ಮಕ್ಕಳು ಇಲ್ಲ ಅಂತಂದ್ರೆ ಅವ್ರ ಕುಟುಂಬಸ್ಥರಿಗೆ ಸೇರ್ಬೇಕು ಅಂತಕ್ಕಂಥದ್ದು ಅವರು ಶರೀಯತ್ತಲ್ಲಿ ಹೇಳಿದ್ದಾರೆ, ಮತ್ತೆ ಅದನ್ನ ಕುರಾನಲ್ಲೂ ಕೂಡ ಇದೆ ಅನ್ನೋದು ಮಾಹಿತಿ ಇದೆ. ಸೊ ಅದನ್ನ ಸರ್ಕಾರದವರು ಒಳ್ಳೆ ಉದ್ದೇಶದಿಂದ ಮಾಡಿದ್ದಾರೆ. ಎಲ್ಲರೂ ಅವ್ರ ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತಹ ಆಸ್ತಿಯನ್ನ ಅವ್ರ ಕುಟುಂಬಸ್ಥರಿಗೆ ಸೇರ್ಬೇಕು, ಅವ್ರ ಮಕ್ಕಳಿಗೆ ಸೇರ್ಬೇಕು ಅಂತಕ್ಕಂಥದ್ದು ಸರ್ಕಾರದವರು ಅವತ್ತಿಂದನೂ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಹಂಗಾಗಿ ಇವತ್ತು ನಿಮಗೇನು ಆಸ್ತಿಗಳ ಬಗ್ಗೆ ನೀವೇನು ಹೊಡೆದಾಡ್ತೀರಾ, ಇವತ್ತು ನಮ್ಮ ತಾತನ ಆಸ್ತಿ ಮುತ್ತಾತನ ಆಸ್ತಿ ಅಂತ ಹೇಳ್ಬಿಟ್ಟು ನೀವೇನು ಹೇಳ್ತೀರಾ ಅಂತಂದ್ರೆ, ಅದಕ್ಕೆ ಬುನಾದಿ ಹಾಕೊಟ್ಟಿದ್ದೆ ಪ್ರಾಫಿಟ್ ಮೊಹಮ್ಮದ್ ಸಾಹೇಬ್ರು ಅವರು. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಯಾರು ಕಾಮೆಂಟ್ ಅಂತೂ ಕೆಟ್ಟದಾಗಂತೂ ನನ್ನ ಮೇಲೆ ಈಗ ಬ್ಲೇಮ್ ಮಾಡಲ್ಲಪ್ಪ, ಯಾಕಂದ್ರೆ ಪ್ರೂಫ್ ಸಮೇತ ತೋರಿಸ್ಬಿಟ್ಟಿದ್ದೀನಿ. ಜಡ್ಜ್ ಸಾಹೇಬ್ರೆ ಹೇಳಿರೋದ್ರಿಂದ, ಸ್ಟೇಟ್ಮೆಂಟ್ ಹೇಳಿರೋದ್ರಿಂದ ಅದನ್ನ ಬೇಸ್ ಆಗಿ ಇಟ್ಕೊಂಡು ನಾನು ಇದನ್ನ ಕಂಟಿನ್ಯೂಟಿ ಮಾಡಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಬಹಳ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಇದನ್ನ ಮೀರಿ ಕಾಮೆಂಟ್ ಅಲ್ಲಿ ಬಂದು ನನ್ಗೇನಾದ್ರೂ ಮಾಡಕ್ಕೆ ನೋಡಿದ್ರೆ ರಿವರ್ಸ್ ನಾನು ಕೂಡ ಅವ್ರಿಗೆ ಸರಿಯಾಗಿ ಮಾಡಿನೇ ಕಳಿಸ್ತೀನಿ. ಓಕೆನಾ? ಬಾಯ್.